ಪ್ರತಿ ಇಡೀ ಕರ್ನಾಟಕದಲ್ಲಿ ಸಾಧಾರಣವಾಗಿ ನಾನು ಒಂದು 8-10 ಜಿಲ್ಲೆಗಳಲ್ಲಿ ಸಂಘಟನೆಯ ಪರವಾಗಿ ನಾನು ಓಡಾಡ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಸರ್ಕಲ್ಗೆ ಒಂದೊಂದು ನಿಯಮಗಳು, ಉದ್ಯೋಗ ಪ್ರಮಾಣ ಪತ್ರಕ್ಕೆ ಸಹಿ ಮಾಡಲಿಕ್ಕೆ ಒಂದೊಂದು ತಾಲೂಕಲ್ಲಿ ಒಂದೊಂದು ನಿಯಮಗಳು. ನಾನು RTI ಅರ್ಜಿ ಕೂಡ ಹಾಕಿ ಇದು ಉದ್ಯೋಗ ಧೃಢೀಕರಣ ಪತ್ರಕ್ಕೆ ಸಹಿ ಆಗೋದ್ರ ಬಗ್ಗೆ RTI ಅರ್ಜಿ ಹಾಕಿದಾಗ ಆ ಅರ್ಜಿಗೂ ಮತ್ತೆ ಇಲ್ಲಿಯ ಉದ್ಯೋಗ ಧೃಢೀಕರಣ ಪತ್ರಕ್ಕೂ 1% ಕೂಡ ಹೊಂದಾಣಿಕೆ ಇಲ್ಲ. ಅದನ್ನ ಇಲ್ಲಿ ಪರಿಗಣನೆ ಮಾಡಬೇಕು. ಮತ್ತೆ ಕೆಲವೊಂದು ಇದರಲ್ಲಿ ಊರುಗಳಲ್ಲಿ 2-3 ಸರ್ಕಲ್ಗೆ ಒಬ್ಬರೇ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಆ 2-3 ಸರ್ಕಲ್ಗೆ ಒಬ್ಬರೇ ಇನ್ಸ್ಪೆಕ್ಟರ್ ಆದಾಗ ಇನ್ಸ್ಪೆಕ್ಟರ್ ಕಾಣಬೇಕು ಅಂತ ಬಂದಾಗ ಕಾರ್ಮಿಕರು ಬಂದಾಗ ಅವತ್ತು ಇರಲ್ಲ. ಒಂದು ಕಾರಣ ಏನು ಹೇಳ್ತಾರೆ, ಕೋರ್ಟು ಸಾಧಾರಣವಾಗಿ ಇದ್ದೇ ಇರುತ್ತೆ. ಒಂದು ಕಾರಣ ಹೇಳ್ತಾರೆ ಮೀಟಿಂಗು, ಅದು ಕೂಡ ಸಾಧಾರಣವಾಗಿ ಇದ್ದೇ ಇರುತ್ತೆ. ಆದರೆ ನಮ್ಮ ಕಾರ್ಮಿಕರ ಗ್ರೂಪ್ಗಳಿಗೆ ನಾಳೆ ಇನ್ಸ್ಪೆಕ್ಟರ್ ಇರಲ್ಲ ಅಂತೇಳಿ ಒಂದು ಮೆಸೇಜ್ ಬರಬೇಕು. ಈಗ 2 ಸರ್ಕಲ್ಗೆ ಒಬ್ಬರೇ ಇನ್ಸ್ಪೆಕ್ಟರ್ ಆದಾಗ ಇಂಥ ವಾರ ಇಂಥ ಸರ್ಕಲ್ಗೆ ಇನ್ಸ್ಪೆಕ್ಟರ್ ಇರ್ತಾರೆ, ಇಂತಿಂಥ ವಾರ ಅದನ್ನ ಅಲ್ಲಿ ಪಟ್ಟಿ ಮಾಡಬೇಕು. ಇಲ್ಲ ಮೀಟಿಂಗ್ ಇದೆ ಅಂತೇಳಿ ಮೊದಲೇ ಗ್ರೂಪಲ್ಲಿ ಕೂಡ ಮೆಸೇಜ್ ಆಗಬೇಕು. ಯಾಕಂದರೆ ಒಂದು ತಾಲೂಕಲ್ಲಿ 60-70 ಕಿಲೋಮೀಟರ್ ಇರುತ್ತೆ. ಅವನು ಕೆಲಸ ಬಿಟ್ಟು ಬಂದಿರ್ತಾನೆ ಇಲ್ಲಿ ಅವನ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಿ. ಅಲ್ಲಿ ಅವನ ಕೆಲಸ ಬೆಳೆಗೆ ಹೊಸ ಬೆಳಕು ಹಚ್ಚೋಣ. ಕಲಿಯುವ ಕಣ್ಣಿಗೆ ದೀಪ ಹಚ್ಚಿದೆವು, ಕತ್ತಲ ಬದುಕಿಗೆ ಬೆಳಕು ತಂದೆವು. ಸಮತೆಯ ದಾರಿಯ ಬೀಜ ಬಿತ್ತಿದೆವು, ಸಹಬಾಳ್ವೆಯ ಕನಸು ಬೆಳೆಸಿದೆವು. ನ್ಯಾಯದ ಮಾತೆ ನಮ್ಮ ನುಡಿ, ಸೇವೆಯ ಹಾದಿಯೇ ನಮ್ಮ ನಡೆ, ಜನರ ನಂಬಿಕೆಯೇ ನಮ್ಮ ಬಲ, ಉತ್ತಮ ಸಮಾಜವೇ ನಮ್ಮ ಫಲ. ಹೊಸ ನಾಳೆ ಕಟ್ಟೋಣ, ಬೆವರ ಹನಿಯ ಬೆಳೆಗೆ ಹೊಸ ಬೆಳಕು ಹಚ್ಚೋಣ. ಏಳೋಣ, ಸೇರೋಣ, ಒಗ್ಗಟ್ಟಿನ ಸ್ವರವಾಗೋಣ, ಜನಮನದ ಆಶೆಯಾಗಿ ಹೊಸ ಇತಿಹಾಸ ಬರೆಯೋಣ.